ಸೊ ಎಸ್ ನಿನ್ನೆನೆ ನಾನು ವರಮಹಾಲಕ್ಷ್ಮಿ ಪೂಜೆ ಪ್ರೊಸೆಸ್ ಹೇಗೆ ಮಾಡಿದ್ದೀನಿ ನಮ್ಮ ಮನೇಲಿ ಅಂತ ವಿಡಿಯೋ ಸಮೇತ ನಿಮಗೆ ಹಾಕಿದ್ದೀನಿ ವ್ಲಾಗು. ಸೊ ವರಮಹಾಲಕ್ಷ್ಮಿ ಪೂಜೆ ಪ್ರೊಸೆಸ್ ಅಂತಾನೆ ಇದೆ ಲಾಸ್ಟ್ ವ್ಲಾಗ್ ಕನ್ನಡದು. ಸೊ ಅದನ್ನ ನೋಡಿ. ಸೊ ನಾನು ಎಲ್ಲದನ್ನೂ ಕಲ್ತಿರೋದು ಈ ಒಂದು ಬುಕ್ ಶ್ರೀ ವರಮಹಾಲಕ್ಷ್ಮಿ ವ್ರತ ಬುಕ್ಕಿಂದ. ಸೊ ನಿನ್ನೆ ವ್ಲಾಗ್ಲಿ ಒಂದು ಹೇಳೋದು ಮರ್ತೆ ದಟ್ ವ್ರತದ ಬುಕ್ನ ಓದಬೇಕು. ಇಲ್ಲಿ ಇದೆ ಶ್ರೀ ವರಮಹಾಲಕ್ಷ್ಮಿ ವ್ರತದ ಕಥಾ ಪ್ರಾರಂಭವು ಅಂತ ಇದೆ. ಸೊ ಇದನ್ನ ಮಿಸ್ ಮಾಡಬೇಡಿ. ಫ್ರೈಡೆ ದಿನ ಬೆಳಗ್ಗೆ ಆದರೆ ಬೆಳಗ್ಗೆ ಓದಿ, ಯಾರು ಬಂದಿಲ್ಲ ಜನ ಇನ್ನು ವಿಸಿಟಿಂಗ್ ಮಾಡಕ್ ಬಂದಿಲ್ಲ ಅಂದ್ರೆ ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಓದಿ. ಇಲ್ಲ ಅಂದ್ರೆ ರಾತ್ರಿ ಎಲ್ಲ ಅದು ಬಂದಾಗ ಸಂಜೆ 4 ಗಂಟೆ 4:30 5 ಗಂಟೆ ಅವ್ರು ಬರೋದಕ್ಕಿಂತ ಮುಂಚೆ ಟೈಮ್ ಸಿಕ್ಕರೆ ಇದಕ್ಕೆ ಓದ್ಲಿಕ್ಕೆ ಜಸ್ಟ್ ನಿಮ್ಗೊಂದು 5 ಮಿನಿಟ್ಸ್ ಬೇಡ, ಜಸ್ಟ್ 2 to 3 ಪೇಜಸ್ ಇದೆ ಅಷ್ಟೇ. ಸೊ ಈ ಒಂದು ವರಮಹಾಲಕ್ಷ್ಮಿ ವ್ರತ ಕಥೆನ ಮಿಸ್ ಮಾಡದೆ ಓದಿ. ಇದ್ರೊಳಗೆ ಚಾರುಮತಿ ಕತೆ ಇದೆ. ನಾನು ಹೇಳಲ್ಲ ಕತೆನ, ಯಾಕಂದ್ರೆ ನೀವೇ ಓದ್ಬೇಕು. ಅದನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಹೇಗೆ ಚಾರುಮತಿ ಒಂದು ಪ್ರದಕ್ಷಿಣೆ ಹಾಕ್ತಿದ್ದಂಗೆನೆ ಅವಳ ಕೈ ಕಾಲಲ್ಲಿ ಗೆಜ್ಜೆ ಒಡವೆ ಎಲ್ಲ ಬರ್ತಾ ಹೋಗುತ್ತೆ, ಇನ್ನೊಂದು ಪ್ರದಕ್ಷಿಣೆ ಹಾಕಕ್ಕೂ ಮನೆ ಸಿಗತ್ತೆ. ಹಾಗೇನೆ ನೀವ್ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಾನು 1 ವರ್ಷ ಈ ಪೂಜೆ ಮಾಡಿ ಒಂದು ಪ್ರದಕ್ಷಿಣೆ ಹಾಕಕ್ಕೂ 1 ವರ್ಷ ಒಂದು ಸ್ಟೆಪ್ ಹತ್ತಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಏನೋ ಸಿಕ್ತು, ಆ ತರ ಒಂದು ಇಮ್ಯಾಜಿನೇಷನ್ ನಿಮ್ಮ ಲೈಫಲ್ಲಿ ನೀವು ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಅ ಮ್ಯಾನಿಫೆಸ್ಟೇಷನ್. ಜಸ್ಟ್ ಪೂಜೆ ಎಲ್ಲ ಮಾಡ್ಬಿಟ್ಟಿದೀನಿ ಚೆನ್ನಾಗಿ ಅಂತ ಅನ್ಕೊಂಡು ಪೂಜೆ ಎಲ್ಲ ತುಂಬಾ ತುಂಬಾ ಸ್ಟ್ರೆಸ್ ಆಗಿ ಪೂಜೆ ಎಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿರ್ತೀರಾ, ಆಯ್ತು ಪೂಜೆ ಆಯ್ತೆಲ್ಲ ಆಗುತ್ತಲ್ಲ, ಈ ತರಾನು ಹೈಪರ್ ಟೆನ್ಷನ್ ಹೈಪರ್ ಆಂಗ್ಸೈಟಿಯಲ್ಲಿ ಇಲ್ದೇನೆ ಖುಷಿಯಿಂದ ಪೂಜೆ ಮಾಡಿ, ಸಂತೃಪ್ತಿಯಿಂದ ಪೂಜೆ ಮಾಡಿ. ನಿಮಗೆ ಗೊತ್ತಿಲ್ಲದೆ ಅವತ್ತಿನ ಎನರ್ಜಿ ಸ್ವಲ್ಪ ಜಾಸ್ತಿ ಇರುತ್ತೆ. ಎವ್ರಿ ಡೇ ಇರೋ ಎನರ್ಜಿಗಿಂತ ಈ ಎನರ್ಜಿ ಸ್ವಲ್ಪ ಹೈ ಲೆವೆಲ್ ಎನರ್ಜಿ ಇದೆ ಅಂತ ಅನ್ಬೋದು. ಬೇರೆ ದಿನ ಎಲ್ಲ ನಾವು ಮಲ್ಕೊಂಡೇ ಇರ್ತೀವಿ, ಸ್ವಲ್ಪ ಲೇಜಿ ಫೀಲ್ ಆಗ್ತಿರ್ತೀವಿ. ಆ ಹಬ್ಬದ ದಿನ ಸ್ವಲ್ಪ ಬೇಗ, ನಾನಂತೂ ರಾತ್ರಿ ಇಡೀ ಮಲ್ಗಲ್ಲ. ನಾನು ಲಾಸ್ಟ್ ಬ್ಲಾಗಲ್ಲ ಹೇಳಿದ್ದೀನಿ, ಇಡೀ ನೈಟ್ ಸೈಡ್ ಥರ್ಸ್ಡೇ ನೈಟ್ ಡೆಕೋರೇಷನ್ ಪಾರ್ಟಿಂದ ಹಿಡಿದು ನೆಕ್ಸ್ಟ್ ಪಾರ್ಟ್ ಹೋಗಿ ಕಸ ಗುಡಿಸಿ ನೆಲ ಒರೆಸೋ ತನಕನೂ ಮಲ್ಗೋದಿಲ್ಲ. ನೆಕ್ಸ್ಟ್ ರಾತ್ರಿನೇ ಮಲ್ಗೋದು. ಅಲ್ಲಿ ತನಕನೂ ಮಿನಿಮಮ್ 24 hours ಕಂಪ್ಲೀಟ್ಲಿ ನನ್ನ ಎನರ್ಜಿ ಲೋ ಆಗಲ್ಲ. ಸೊ ಅದಕ್ಕೆ ಕಾರಣ ನಾನು ಅದಕ್ಕೆ ಕನೆಕ್ಟ್ ಆಗಿರ್ತೀನಿ ಅಂತ. ತುಂಬಾ ಖುಷಿ, ಎಕ್ಸೈಟ್ಮೆಂಟು, ಎನರ್ಜಿ, ನಮ್ಮ ಫೀಲಿಂಗ್ಸ್ ಆಫ್ ಎನರ್ಜಿ ಇದೆಲ್ಲ ಎಕ್ಸೈಟ್ಮೆಂಟ್ ಈ ಲೆವೆಲ್ ಅಲ್ಲಿ ಇರುತ್ತೆ. ಅದಕ್ಕೆ ಟಯರ್ಡ್ನೆಸ್ ಅನ್ಸೋದೇ ಇಲ್ಲ. ಅದು ಮೇಜರ್ ಥಿಂಗ್ಸು. ನಮ್ಮ ಎನರ್ಜಿ ನಾವು ಕೊಟ್ಟಿರೋಂಥ ಒಂದು ಕಳಶ ಏನು ಸ್ಥಾಪನೆ ಮಾಡಿರ್ತೀವಿ, ಅಲ್ಲಿರೋಂಥ ಒಂದು ದೇವಿಗೆ ಅದು ಕನೆಕ್ಟ್ ಆಗಬೇಕು. ಅವಾಗ ಮಾತ್ರ. ಮತ್ತೆ ಈ ಕತೆ ಓದಿದಾಗ ಇಮ್ಯಾಜಿನೇಷನ್ ನಿಮ್ಮ ಲೈಫ್ ನೀವು ಇದ್ರೊಳಗೆ ಚಾರುಮತಿ ಕತೆ ಇದೆ, ಅದ್ರ ಜೊತೆಗೆ ನಿಮ್ಮ ಲೈಫಿಂದ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಕಥೆಯಲ್ಲಿ. ಓಕೆ, ಹಾಗೆಯೇ ನಾನು ಇವಾಗ ಪೂಜೆ ಮಾಡಿದೀನಿ, ಈಗ ಒಂದು ಪ್ರದಕ್ಷಿಣೆ ಹಾಕಿದಾಗ ನಾನು ಅನ್ಕೊಂಡಿದ್ದು ಆಗತ್ತೆ ಅನ್ನೋದನ್ನ ತುಂಬಾನೇ ಪಾಸಿಟಿವ್ ಆಗಿ ಫೀಲ್ ಮಾಡ್ಕೋಬೇಕು. ಅದು ಬಿಟ್ಟು ಪೂಜೆ ಮಾಡಿದೀನಿ ಅವ್ರು ಬಂದ್ರು ಇವ್ರು ಬಂದೇ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ಕೊಂತ ಕುತ್ಕೊಂಡೆ, ಅಥವಾ ಹಿಂಗಾಯ್ತು ಹಂಗಾಯ್ತು ಅವ್ರ ಮನೆ ಹೋಗಿಲ್ಲ, ಇವ್ರು ಕರೆದಿದ್ದೀನಿ ಬಂದಿಲ್ಲ ನೋಡು, ಡೋಂಟ್ ಟೇಕ್ ದಟ್ ಟೆನ್ಷನ್. ಬಂದವ್ರು 5 ಜನ ಬಂದ್ರು ದಟ್ ಈಸ್ ಅ ಫೈನ್. ಬಂದವರೆಲ್ಲರೂ ಲಕ್ಷ್ಮಿ ರೂಪದವರೇ. ಅವರಿಗೆ ತುಂಬಾ ಚೆನ್ನಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಉಡುಗೊರೆನ ಕೊಡಿ. ಆಗಿಲ್ಲ ಅಂತಂದ್ರೆ ಅರಿಶಿನ ಕುಂಕುಮ ಒಂದು ಹಣ್ಣು ಕೊಟ್ಟರು ಸಾಕು. ಹಣ್ಣು ಹಂಪಲು ಬಂದವರಿಗೆ ಹಾಗೆ ಕೈಯಲ್ಲಿ ಕಳಿಸ್ಬಾರ್ದು ಅಂತ ಹಣ್ಣು ಕೊಡ್ಬೇಕು ಅಂತ ಹೇಳ್ತೀನಿ. ಸೊ ಅಷ್ಟು ಕೊಟ್ರು ಸಾಕು. ಇತ್ತೀಚೆಗೆ ಬಂದಿರೋ ಟ್ರೆಂಡು ದಟ್ ರಿಟರ್ನ್ ಗಿಫ್ಟ್ ಕೊಡ್ಬೇಕು, ಅದ್ ಕೊಡ್ಬೇಕು ಇದ್ ಕೊಡ್ಬೇಕು ಅಂತ. ಅದಾದ್ಮೇಲೆ ಸ್ಲೋಲಿ ಎಲ್ಲ ತಾನಾಗಿ ಗ್ರಾಜುಯಲಿ ನಿಮಗೇನೆ ಆ ಶಕ್ತಿ ಬಂದಾಗ ನೀವು ಮಾಡ್ಕೊಂತ ಹೋಗ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು ಇಲ್ಲದೆ ಜಸ್ಟ್ ಎಲೆ ಅಡಿಕೆ ಒಂದು ಬಾಳೆಹಣ್ಣು ಕೊಟ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಸೊ ಹಾಗಾಗಿ ತುಂಬಾ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಿಂಗೆ ಹಾಗೆ ಏನ್ ಅನ್ಕೊಂತಾರೆ ಅವ್ರೇನ್ ಅನ್ಕೊಂತಾರೆ ಅಂತ. ನೀವು ಬಂದವರಿಗೆ ಲಕ್ಷ್ಮಿ ರೂಪ ಅಂತ ನೋಡ್ತಾರೆ, ಲಕ್ಷ್ಮಿ ರೂಪಕ್ಕೆ ಏನ್ ನಿಮ್ ಕಡೆಯಿಂದ ನಿಮ್ಮ ಶಕ್ತಿಯನುಸಾರ ಏನಿದೆ ಅದನ್ನ ಕೊಡ್ಬೋದು. ಅಂಡ್ ಇನ್ನೊಂದು ಮೇಜರ್ ನಾನು ಹೇಳಕ್ ಬಂದಿರೋದು, ಕೆಲವೊಬ್ರದ್ದು ಡೌಟ್ ಇದೆ, 21st ಮಾಡ್ಬೇಕಾ 28 ಮಾಡ್ಬೇಕಾ ಕನ್ಫ್ಯೂಷನ್ ಇದೆ, ಗೂಗಲ್ ಅಲ್ಲಿ ನಡೀತಾ ಇದೆ. ಆಕ್ಚುಲಿ 21st ಇರೋದು. ಕೆಲವೊಂದ್ಸಲ ನಾನು ಎಷ್ಟೋ ವರ್ಷಗಳಲ್ಲಿ ಎಕ್ಸಾಕ್ಟ್ ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತ ದಿನ ಮಾಡಕ್ ಆಗಿರಲ್ಲ. ಯಾಕಂದ್ರೆ ಹೆಣ್ಮಕ್ಳದ್ದು ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ, ಪೀರಿಯಡ್ ಆಗಿರ್ತೀವಿ, ಡೇಟ್ ಆಗಿರ್ತೀವಿ, ಆ ವಾರ ಮಾಡಕ್ ಆಗಿರಲ್ಲ. ಇಟ್ಸ್ ಓಕೆ. ಅಯ್ಯೋ ಮಾಡಕ್ಕಾಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಬೇಡಿ, ಬೇಜಾರಾಗ್ಬೇಡಿ. ನೆಕ್ಸ್ಟ್ ವೀಕ್ ಇರುತ್ತೆ 28. ಸೊ ಈ ವಾರ ನಿಮಗೆ ಕೈಯಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಫ್ರೈಡೆ ದಿನ ಅದನ್ನ ಮಾಡ್ಬೋದು. ಏನು ರಿಸ್ಟ್ರಿಕ್ಷನ್ ಇಲ್ಲ ಹೀಗೆ ಮಾಡ್ಬೇಕು ಅಂತ. ಬಟ್ ಶ್ರಾವಣ ಮಾಸದಲ್ಲಿ ಮಾಡ್ಬೇಕು ಅಂತ. ಕೆಲವೊಬ್ರು 4 ವಾರದಲ್ಲಿ 4 ವಾರನೂ ಮಾಡೋರು ಇರ್ತಾರೆ, ಇಲ್ಲಾಂದ್ರೆ ವಾರದ 4ನೇ ವಾರಕ್ಕೂ ಮಾಡ್ಕೊಂಡು ಮಾಡೋರು ಇರ್ತಾರೆ. ಸೊ ಬಟ್ ನಾನು ಪರ್ಸನಲ್ ಆಗಿ ಹೇಳೋದೇನಂದ್ರೆ, ಹಬ್ಬದ ಹಿಂದಿನ ದಿನ ಅಲ್ಲ, ಅದಕ್ಕಿಂತ ಒಂದು 3 to 4 days ಮುಂಚೆನೆ ಸ್ವಲ್ಪ ಮನೆಯಲ್ಲಿ ಇರೋಂಥ ಎಕ್ಸ್ಪೈರಿ ಆಗಿರೋಂಥ ಮಾತ್ರೆಗಳಾಗಿರ್ಬೋದು, ಎಕ್ಸ್ಪೈರಿ ಆಗಿರೋ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಕಿಚನಲ್ಲಿ ಹಾಗೆ ಬೆಳೆದಿರುತ್ತೆ, ಸಾಸು ಗೀಸು ಉಪ್ಪಿನಕಾಯಿ ಏನೇನೋ ತಂದಿರ್ತೀವಿ, ಎಷ್ಟೋ 6 ತಿಂಗಳು 7 ತಿಂಗಳು ಆಗಿರುತ್ತೆ.
ಆದಷ್ಟು ಅದನ್ನೆಲ್ಲ ತೆಗ್ದು ಹಾಕ್ಬಿಡಿ. ಅಂಡ್ ಮನೇಲಿರೋ ಹಳೆ ವಸ್ತುಗಳು, ಹಳೆ ಬಟ್ಟೆಗಳು, ಹರಿದಿರೋ ಅಂತ ಬಟ್ಟೆಗಳು, ಯೂಸೇ ಮಾಡಲ್ಲ ನಾವು, 5 ವರ್ಷ ಆದ್ರೂ ಅದನ್ನ ಹಂಗೆ ಇದೆ, ಅದನ್ನ ನೋಡ್ತಾನೆ ಇಲ್ಲ, ಅದನ್ನ ಕಡೆ ಹೋಗಿಲ್ಲ, ಮುರಿದೋಗಿದೆ ಆ ಚೇರು, ಅದೆಲ್ಲದನ್ನು ತೆಗೆದ್ಬಿಡಿ. ಯಾಕೆಂದ್ರೆ ನೀವು ಎಷ್ಟು ತೆಗಿತೀರಲ್ಲ ಹೊಸ ವಸ್ತು ನಿಮಗೆ ಬರುತ್ತೆ. ಹಾಗಾಗಿ ಹೇಳ್ತಿರೋದು, ವರಮಹಾಲಕ್ಷ್ಮಿ ಹಬ್ಬ ಬರೋಕ್ಕಿಂತ ಮುಂಚೆನೆ ಮನೆ ಕಾರ್ನರ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಎಕ್ಸ್ಪೈರಿ ಡೇಟ್ ಇರೋದು ಹಳೆದು ಎಲ್ಲ ತೆಗೆದ್ಬಿಟ್ಟು ಶುದ್ಧ ಕಂಟಿನ್ಯೂಸ್ಲಿ ಗೋಮೂತ್ರ ಏನಾದ್ರು ಇದ್ರೆ ಪೂಜಾ ಸೆಂಟ್ರಲ್ಲಿ ಸಿಗುತ್ತೆ, ಅದನ್ನ ಹಾಕ್ಬಿಟ್ಟು ನೆಲ ಒರೆಸ್ಕೊಂತ ಬನ್ನಿ. ಯಾಕಂದ್ರೆ ಎನರ್ಜಿ ನೀವು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಂತ ಬರಬೇಕು. ಹಾಗಾಗಿ ಇನ್ನು ಉಳಿದಿದ್ದ ಪ್ರೊಸೆಸ್ ಎಲ್ಲ ಅದೇ ಸೇಮ್ ಥಿಂಗ್. ಬೆಳಗ್ಗೆ ಎದ್ಕೊಳ್ಳೆ ಫಸ್ಟ್ ಮನೆದೇವ್ರ ತುಳಸಿ ಪೂಜೆ ಮಾಡಿ, ಗಂಗೆ ಪೂಜೆ ಮಾಡಿ, ಮನೆದೇವ್ರನ್ನ ಪೂಜೆ ಮಾಡೋದು ಮರಿಲೇಬೇಡಿ. ಅದಾದ್ಮೇಲೆ ಗಣಪತಿ ಪೂಜೆ, ನಾರಾಯಣನ ಪೂಜೆ, ಆಮೇಲೆ ಮಹಾಲಕ್ಷ್ಮಿ ಪೂಜೆ. ಪ್ರೊಸೆಸ್ನ ಕಂಪ್ಲೀಟ್ಲಿ ಸ್ಟೆಪ್ ಟು ಸ್ಟೆಪ್ ಏನ್ ಮಾಡ್ಬೇಕು, ಯಾವಾಗ ಹೇಗಿರುತ್ತೆ ಅಂತಾನು ಹೇಳಿದ್ದೀನಿ ನನ್ನ ಹಿಂದಿನ ವ್ಲಾಗಲ್ಲಿ. ಅಂಡ್ ಇನ್ನ ಕನ್ಫ್ಯೂಷನ್ ಇರೋದಂದ್ರೆ ನೈವೇದ್ಯ ತುಂಬಾ ಮಾಡ್ಬೇಕಾ, ಅಷ್ಟೆಲ್ಲ ಮಾಡ್ಬೇಕಾ? ನಾನು ಎಷ್ಟೋ ವರ್ಷ ಪಂಚಾಮೃತ, ಬಾಳೆಹಣ್ಣು, ಶಾವ್ಗೆ ಪಾಯಸ ಗೊತ್ತಲ್ಲ, ಅಷ್ಟೇನೆ ಮಾಡ್ಕೊಂಡು ನೈವೇದ್ಯ ಮಾಡಿದೀನಿ. ಅವಾಗ್ಲೂ ನಂಗೆ ದೇವ್ರು ಹೊಳ್ದಿದ್ದಾಳೆ, ಇಲ್ಲ ಅಂತೇನಿಲ್ಲ. ಸೊ ಇವಾಗ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಆದ್ರೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಯೂಸ್ ಮಾಡಕ್ ಹೋಗ್ಬಿಡಿ. 2-3 ದಿನದಿಂದನೂ ಅದನ್ನ ನಿಷಿದ್ಧ ಮಾಡ್ಬಿಡಿ. ನೀರುಳ್ಳಿ ಬೆಳ್ಳುಳ್ಳಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಕೋಪ ಬರುತ್ತೆ, ನಮ್ಮ ಬ್ಲಡ್ ಸ್ವಲ್ಪ ಹೈ ಆಗತ್ತೆ. ಹಾಗಾಗಿ ಅದು ಬೇಡ, ಕಾಮಾಗಿ ಮಾಡ್ಬೇಕಲ್ಲ ಪೂಜೆ. ಹಾಗಾಗಿ ಅದನ್ನ ಸ್ವಲ್ಪ ನೀವು ಪೂಜೆ ಮಾಡೋರು, ವ್ರತ ಮಾಡೋರು ಇದ್ ಮಾಡಿ. ಅಂಡ್ ಕಂಕಣನ ಕಟ್ಕೊಂಡೇ ಪೂಜೆ ಮಾಡಿ. ನಾನು ಅದನ್ನು ಹೇಳಿದ್ದೀನಿ, ಕಂಕಣ ದಾರ ಮಾಡ್ಕೊಂತೀವಿ 9 ಗಂಟೆ ಹಾಕೊಂಡು ಅಂತ. ಆ 9 ಗಂಟೆ ಹಾಕ್ಬೇಕಾದ್ರೂ ಸಹಿತ ನಮ್ಮ ಒಂದು ಇಂಟೆನ್ಷನ್ ಅದಕ್ಕೆ ಹೇಳ್ಕೊಂಡು ಗಂಟು ಹಾಕೊಳ್ಳಿ. ಅದಾದ್ಮೇಲೆ ಆ ಕಂಕಣನ ಯಾವ್ದಾರ ಒಂದು ಗಿಡದ ಕೆಳಗಡೆನೂ ಹಾಕ್ಬೋದು. ನಿಮ್ಮ ಮನೇಲೇ ಇದೆ ತೆಂಗಿನ ಮರ ಅಂದ್ರೆ ಅದಕ್ಕೂ ಹಾಕ್ಬೋದು. ದೇವರಿಗೂ ಕಂಕಣ. ಮತ್ತೆ ಮಿನಿಮಮ್ 4 ಜನ 5 ಜನ ನಿಮ್ಮಮ್ಮ, ತಾಯಿ ಅಥವಾ ಇನ್ಯಾರು ಹಿರಿಯರು ಬಂದಿರ್ತಾರೆ ಅಂತವ್ರಿಗೆ ಆ ಕಂಕಣ ಕಟ್ಬೋದು. 5 ಜನಕ್ಕೆ ಕಂಕಣ ಕಟ್ಟಬೇಕು, ದೇವ್ರದ್ದು ಸೇರಿ. ಸೊ ಇದೊಂದು. ಮತ್ತೊಂದು ಕನ್ಫ್ಯೂಷನ್ ಕಮೆಂಟ್ ಅಲ್ಲಿ ಏನ್ ಬಂದಿತ್ತು, ನಾನು ನೆನ್ಪು ಮಾಡ್ಕೊತಾ ಇದ್ದೀನಿ ಏನ್ ಡೌಟ್ಸ್ಗಳಿದೆ ಅಂತೇಳಿ ಅಂತ. ವರಮಹಾಲಕ್ಷ್ಮಿ ಹಬ್ಬದ್ದು ಸೀರೆ ಯಾವ ಬಣ್ಣದ ಉಡಿಸ್ಬೇಕು ಅಂತ. ನಾನು ಪರ್ಸನಲ್ ಆಗಿ ಪ್ರಿಫರ್ ಮಾಡೋದು ಗ್ರೀನ್ ಅಂಡ್ ಪಿಂಕ್. ಲಕ್ಷಣವಾಗಿ ರೆಡ್ ಲಕ್ಷಣವಾಗಿ ಕಾಣ್ತಾಳೆ ದೇವಿ ಅಂತ. ಯಾಕಂದ್ರೆ ಆ ದೇವಿ ಸ್ವರೂಪದಲ್ಲಿ ನಮ್ಮನ್ನ ನಾವು ನೋಡ್ತಾ ಇರ್ತೀವಿ, ಲಕ್ಷಣವಾಗಿ ಕಾಣೋ ಹಾಗೆ ಮಾಡ್ಬೇಕು. ಇನ್ನ ಯಾವುದೇ ರೀತಿ ಆರ್ನಮೆಂಟ್ಸ್ ಮೇಲೆ ಇದನ್ನ ಏರ್ಸಕ್ಕಿಂತ ಮುಂಚೆ ದಯವಿಟ್ಟು ಅರಿಶಿನ ನೀರಲ್ಲಿ ತೊಳಿರಿ. ಎಲ್ಲರೂ ಹೇಳ್ತಾರೆ ನಾವು ಹಾಕೊಂಡಿದ್ದನ್ನ ದೇವರಿಗೆ ಹಾಕ್ಬಾರ್ದು, ನಾವು ವೇರ್ ಮಾಡಿರುವಂತ ಒಡವೆನ ಹಾಕ್ಬಾರ್ದು ಅಂತ. ಆತರ ಏನೋ ರೂಲ್ಸ್ ಇಲ್ಲ. ಹಾಕಿ ಅದನ್ನ ಜಸ್ಟ್ ಅರಿಶಿನ ನೀರಲ್ಲಿ ತೊಳೆದ್ಕೊಳ್ಳಿ, ಶುದ್ಧ ಆಗುತ್ತೆ. ಶುದ್ಧ ಆಗ್ಬೇಕಾದ್ರೆ ಓಂ ಶುದ್ಧಾಯ ನಮಃ ಅಂತ ಹೇಳ್ಕೊಂಡು ಹಾಕಿ. ಅಷ್ಟೋತ್ತರ ಬೆಳಗ್ಗೆ ತಪ್ಪದೇನೆ 108 ಬಾರಿ ಲಕ್ಷ್ಮಿ ಅಷ್ಟೋತ್ತರ ಹಾಕಿ. ಸಂಜೆನೂ ರಾತ್ರಿನೂ ಆದ್ರೆ ಮಹಾಲಕ್ಷ್ಮಿ ಅಷ್ಟಕಮನ್ನ ಹಾಕ್ಬಿಟ್ಟು ಆರತಿ ಮಾಡಿ, ತುಪ್ಪದ ಆರತಿ ಮಾಡಿ. ಅಂಡ್ ಅದ್ರ ಪಕ್ಕಕ್ಕೆ ನಿಮಗೆ ಬೇಕಾಗಿರುವಂತ ಒಂದು ಪೋಟ್ಲಿ ಚೀಲ, ಅಂದ್ರೆ ಈ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಿನಲ್ಲ, ಮಹಾಲಕ್ಷ್ಮಿ ಕವಡೆ, ಮಹಾಲಕ್ಷ್ಮಿ ಲಕ್ಷ್ಮೀ ಪೀಜ, ಮಹಾಲಕ್ಷ್ಮಿದು ಗೋಮೂತ್ರ ಚಕ್ರ, ಗುಳ್ಗಂಜಿ, ಇದನ್ನೆಲ್ಲ ಒಂದು ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿಡೋದು ಅಂತ ಹೇಳಿ ತೋರಿಸಿದ್ದೆ ನೋಡಿ. ಸೊ ಅಶ್ರೀ ಯಂತ್ರ ಅದೆಲ್ಲ. ಸೊ ಅದನ್ನೆಲ್ಲ ಕಟ್ಟಿಟ್ಟಿರ್ತೀರಲ್ಲ, ದೇವ್ರ ಮುಂದೆನೆ ಇಟ್ಟು ಪೂಜೆ ಮಾಡಿ ಅದನ್ನ ಜೊತೆಗೆ ಸೇರ್ಕೊಂಡು. ಅದಾದ್ಮೇಲೆ ನೀವು ನಿಮ್ಮ ಲಾಕರ್ ಅಲ್ಲಿ ಇಡಿ. ಸೊ ಮುಂದಿನ ವರ್ಷ ಲಾಕರ್ ಇಂದ ಮತ್ತೆ ತೆಗೆದ್ಬಿಟ್ಟು ರಿಫ್ರೆಶ್ ಮಾಡಿ. ಹೋದ ವರ್ಷ ಮಾಡಿದ್ದನ್ನ ತೆಗೆದು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಹೋದ ವರ್ಷದ್ದು ತೆಗ್ದು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಅದ್ರದ್ದು ಎನರ್ಜಿ ಹೋಗಿರುತ್ತೆ. ಅದನ್ನ ಯಾವ್ದಾರ ಗಿಡಗಳ ಕೆಳಗಡೆ ಹಾಕಿದ್ರೆ ನಡೆಯುತ್ತೆ. ಎಲ್ಲದೂ ಕಾಂಪೋಸ್ಟ್ ಆಗೋ ಥಿಂಗ್ಸ್. ಸೊ ಗಿಡ ಕೆಳಗಡೆ ಹಾಕ್ಬಿಟ್ಟು ಈ ವರ್ಷ ಮಾಡಿರೋದನ್ನ ಸಂಕಲ್ಪ ಮಾಡಿ ಪೂಜೆ ಮಾಡೋದೆಲ್ಲ ಎನರ್ಜಿ ಹೋಗಿರುತ್ತೆ. ರೆಡ್ ಕಲರ್ ಕ್ಲಾತ್ ಅಲ್ಲಿ ಏನ್ ಕಟ್ಟಿರ್ತೀವಲ್ಲ, ಸೊ ಅದ್ರ ಬಗ್ಗೆನೂ ಒಂದು ಹಾಕಿದೀನಿ ವಿಡಿಯೋ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೋಟ್ಲಿ ತಯಾರಿ ಮಾಡೋದು ಅಂತ ಹೇಳಿ ಒಂದು ಹಾಕಿದೀನಿ ಸೀರೀಸ್ ಅಲ್ಲಿ. ಸೊ ಅದನ್ನು ನೋಡಿ, ಯಾಕಂದ್ರೆ ಗಿಫ್ಟ್ ಅಂತ ಹಾಕಿದ್ದೀನಲ್ಲ ಅದರನ್ನೇ ಬಂದಿದೆ. ಸೊ ಇದಿಷ್ಟು ಥಿಂಗ್ಸು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪ್ರೊಸೆಸ್. ಇನ್ನೂ ಏನಾದರೂ ಡೌಟ್ ಇದೆ ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಮೆಸೇಜ್ ಮಾಡಿ, ಆನ್ಸರ್ ಮಾಡ್ತೀನಿ. ಸೊ ಹಬ್ಬ ಮುಗಿಯೋ ತನಕ ನನ್ನ ವ್ಲಾಗ್ ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದ್ರೆ ಮನೆ ಕ್ಲೀನಿಂಗ್ ಇದೆ. ನಂಗೆ ಮನೆ ಕ್ಲೀನಿಂಗ್ ವಿಡಿಯೋನು ತೋರಿಸ್ಬೇಕು ಅಂತ ಆಸೆ ಇದೆ. ಬಟ್ ನಾ ಮನೆ ಕ್ಲೀನಿಂಗ್ ಮಾಡ್ತಾ ಹೆಂಗೆ ಅಂದ್ರೆ ಹಿಂಗೆ ತಿರುಗೋದು ಇಲ್ಲ, ಆ ಕಡೆ ಈ ಕಡೆ ನೋಡೋಲ್ಲ. ಬ್ಲಾಗ್ ಮಾಡಬೇಕು, ಕಂಟೆಂಟ್ ಮಾಡಬೇಕು ಅಂತ ಕ್ಲೀನಿಂಗ್ ಮಾಡೋದು ಅದೆಲ್ಲ ಸೀನ್ ಇಲ್ಲ. ಫೋನ್ ಆಫ್, ನಾನು ಅಲ್ಲಿ ವರ್ಕ್ ಮೋಡಲ್ಲಿ ಆನ್ ಆಗ್ಬಿಟ್ಟೆ ಅಂತಂದ್ರೆ ಪ್ರತಿಯೊಂದು ತೆಗೆದು ನೋಡ್ತಿರ್ತೀನಿ, ಏನು ಎಕ್ಸ್ಪೈರಿ ಡೇಟ್ ಆಗಿದೆ, ಇದು ಯೂಸ್ ಮಾಡ್ತಿದ್ದೀನಿ ಅಂತ. ಇಷ್ಟು ತೆಗೆದು ಇಷ್ಟು ಬಿಸಾಕಿದ್ರಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡ್ಬಿಡ್ತೀನಿ. ಅವಾಗ ಕಂಟೆಂಟು ವಿಡಿಯೋ ಮಾಡಬೇಕು ಅನ್ನೋ ತಲೆಯಲ್ಲಿ ಬರೋದಿಲ್ಲ. ಸೊ ನಾನಂತೂ ಅದಕ್ಕೆ ಬ್ಯುಸಿ ಆಗ್ಬಿಡ್ತೀನಿ. ನೀವು ಬ್ಯುಸಿ ಆಗಿ ಮ್ಯಾಟ್ಸ್ಗಳನ್ನ ತೊಳಿರಿ, ಕಾಲಲ್ಲಿ ಹಾಕ್ತಿರೋಂಥ ಮ್ಯಾಟ್ಸ್ಗಳಾಗಿರ್ಬೋದು ಎಲ್ಲ ತೊಳ್ಕೊಳ್ಳಿ. ಆದಷ್ಟು ಮೊದಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಅವತ್ತಿನ ಹೆಕ್ಟಿಕ್ ಮಾಡ್ಕೋಬೇಡಿ. ಇದು ನನ್ನ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು.
ನೀವು ಚಂದ ರೆಡಿಯಾಗಿ ಮಹಾಲಕ್ಷ್ಮಿನ ಹೆಂಗೆ ರೆಡಿ ಮಾಡಿರ್ತೀರೋ ಅಷ್ಟೇ ಚಂದ ನೀವು ರೆಡಿಯಾಗಿ ಒಡವೆ ಇಲ್ಲದೆ ಏನು ಇಲ್ಲದೆ ಅಂತ ಇರಬೇಡಿ. ಒಂದು ಮಿನಿಮಮ್ ಆರ್ಟಿಫಿಷಿಯಲ್ ಆದರೂ ಅಡ್ಡಿಲ್ಲ, ಆರ್ಟಿಫಿಷಿಯಲ್ ಆದರೂ ಹಾಕೊಳ್ಳಿ, ಚಂದ ಕಾಣೋ ಹಾಗೆ ಹಾಕೊಳ್ಳಿ, ಕಿವಿಗೆ ಹಾಕೊಳ್ಳಿ. ನಂದು ಇದು ಆರ್ಟಿಫಿಷಿಯಲ್ಲೇ, ಓಕೆ. ಹೀಗೆ ಹಾಕೊಂಡು ಸುಂದರವಾಗಿ ಕಂಡ್ರೆ ಆ ಲಕ್ಷ್ಮಿ, ನಾವು ಮಿರರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮೇಲೆ ನಮಗೆ ಹೆಮ್ಮೆ ಹೆಂಗೆ ಫೀಲ್ ಆಗುತ್ತೆ, ಹಾಗೆ ಎನರ್ಜಿ ಹೈ ಆಗ್ತಾ ಹೋಗುತ್ತೆ. ಎನರ್ಜಿನ ಆದಷ್ಟು ಹೈ ಲೆವೆಲ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಥಿಂಗ್ಸು. ಸೊ ಈ ಬುಕ್ ಆ್ಯಕ್ಚುಲಿ ಅಮೆಝಾನಲ್ಲೂ ಸಿಗ್ತಾ ಇದೆ, ವರಮಹಾಲಕ್ಷ್ಮಿ ವ್ರತ ಅಂತ. ಇದು ಕನ್ನಡದಲ್ಲಿದೆ, ಇದು ತೆಲುಗಲ್ಲೂ ಸಿಗುತ್ತೆ, ಇಂಗ್ಲೀಷಲ್ಲೂ ಸಿಗುತ್ತೆ. ಇದ್ರ ಲಿಂಕ್ ಬೇಕು ಅಂದರೆ ಕೆಳಗಡೆ ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ. ಸೊ ಹಬ್ಬನ ಚೆನ್ನಾಗಿ ಆಚರಿಸಿ. ಹಬ್ಬ ಹೇಗಾಯಿತು, ನಿಮ್ಮ ಖುಷಿ ಹಬ್ಬ ಆದಮೇಲೆ ಒಂದು ವಿಡಿಯೋ ಮಾಡ್ತೀನಿ ನಂದು. ಅದ್ರೊಳಗಡೆ ನೀವು ಹಬ್ಬ ಮಾಡಿರೋದು ಫೋಟೋ ಇದ್ರೆ ಶೇರ್ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಹೆಂಗೆ ಫೀಲ್ ಆಯಿತು ಈ ವರ್ಷ ಮಾಡ್ಬೇಕಾರೆ ಅಂತ, ಹೊಸದಾಗಿ ಯಾರು ಮಾಡ್ತೀರಾ ಅಂದರೆ ಅದನ್ನು ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.